ಗಿಡನ ಗ್ರೋತ್ ಬರ್ತದೆ ಸರ್, ಎಲ್ದಿ ಇರ್ತಲ್ಲ ಸರ್, ಕಾಯಿನ ಸೈಜ್ ಬರ್ತದೆ ಸರ್. ಅದನ್ನ 15 kg ಸರ್, ನಮ್ದು 30 kg ಸರ್. ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡಿದೆ ಸೇಮ್ ರೇಟ್ ಸರ್, 7 ಕಡಿಮೆ ಆಗ್ತದೆ ಸರ್, 7 ಹೊರತ ಕೊಡ್ತಿರೋದು. ನಮ್ಮ ಹೆಸರು ಜಗೇಶ್ ಸರ್, ಹಿರಿಯ ಒಡ್ರಕಲ್ ಸರ್, ಯಲಬುರ್ಗ ತಾಲೂಕು ಸರ್, ಕೊಪ್ಪಳ ಜಿಲ್ಲೆ ಸರ್. ಭತ್ತ ಸರ್, ಮೆಕ್ಕೆಜೋಳ ಬೆಳಿತೀವಿ ಸರ್, ಇದು ಸಜ್ಜಿ ಬೆಳಿತೀವಿ, ಶೇಂಗಾ ಬೆಳಿತೀವಿ ಸರ್, ಎಲ್ಲ ದಿನಸು ಬೆಳಿತೀವಿ ಸರ್. ನಮಗೆಲ್ಲ ಸೀಡ್ ಸರ್, ಚಿಲ್ಲಿ ಬೆಳಿತೀವಿ ಸರ್, ಟೊಮೊಟೊ ಬೆಳಿತೀವಿ ಸರ್, ಕಲ್ಲಂಗಡಿ ಬೆಳಿತೀವಿ ಸರ್, ಸೋತಿ ಬೆಳಿತೀವಿ ಸರ್. ಡಾಕ್ಟರ್ ಸರ್ ಹಾಕಲು ಮುಂಚೆ ಸರ್ ಸ್ವಲ್ಪ ಗಿಡನ ಗ್ರೋತ್ ಬರ್ತದೆ ಸರ್, ಗಿಡನ ಮತ್ತೆ ಎಲ್ದಿ ಇರ್ತಿಲ್ಲ ಸರ್, ಕಾಯಿನ ಸೈಜ್ ಬರ್ತದೆ ಸರ್. ಎಲ್ಲಿ ಸರ್ ಅಗದಿ ರೋಗ ಜಾಸ್ತಿ ಬರ್ತದೆ ಸರ್. ಡಾಕ್ಟರ್ ಸರ್ ಹಾಕಿದ್ರೆ ನೀರಿನ ಸ್ವಲ್ಪ ಕಡಿಮೆ ತಗೊಂತ ಸರ್. ಅದನ್ನ ಯೂಸ್ ಮಾಡಿದ್ರೆ ಸರ್, ಮತ್ತೆ ಭೂಮಿನ ಸ್ವಲ್ಪ ಮಿದು ಕೊಡ್ತದೆ ಸರ್. ಅದು ನಮಗೆ ಒಳ್ಳೆ ರಿಸಲ್ಟ್ ಅನ್ಸುತ್ತೆ ನಮಗೆ ಸರ್. ಹಾಕೋದ್ರಿಂದ ಸರ್ ಚೆನ್ನಾಗಿದೆ ಸರ್, ಕಾಯಿ ಸೆಟ್ಟಿಂಗ್ ಇದೆ, ಚೆನ್ನಾಗಿದೆ ನೋಡಿ ಸರ್. ಇದೆ ನೋಡಿ ಸರ್, ಚಲೋ ಸೆಟ್ಟಿಂಗ್ ಆಗಿದೆ ಸರ್. ಅದನ್ನ ಯೂಸ್ ಮಾಡಿದ್ರೆ ಡಾಕ್ಟರ್ ಸರ್ ಯೂಸ್ ಮಾಡಿದ್ರೆ ಚಲೋ ಸೆಟ್ಟಿಂಗ್ ಇದೆ. ಮತ್ತೆ ಸೈಜ್ ಏನು ಬರ್ತದೆ ಸರ್, ಕಾಯಿ ಮತ್ತೆ ಎಲ್ಲಿನ ಗ್ರೋತ್ ಆಗಿ ಕರ್ರಗಲ್ ಸರ್. ಡಾಕ್ಟರ್ ಸಲ ಯೂಸ್ ಮಾಡಿದ್ರೆ ಡ್ರಾಪ್ ಕಮ್ಮಿ ಆಗುತ್ತೆ ಸರ್. ಡಾಕ್ಟರ್ ಸಲ ಯೂಸ್ ಮಾಡಿಲ್ಲ ಸರ್, ಯೂಸ್ ಮಾಡಾರ మేము 12 kg 20 ಮೇಲೆ ಬರ್ತದೆ ಸರ್. 22 kg ಬರ್ತದೆ ಸರ್. ದಿನ ಕೂಡ ಸರ್ ಇಬ್ಬರು ಸೇಮ್ ಗಿಡ ಸರ್, ಒಂದೇ ಮೆಷಿನ್ ಸರ್, ಜಂಟ್ ಮೆಸ್ ಸರ್, ಒಂದೇ ಮೆಷಿನ್. ಅವರು ಯೂಸ್ ಮಾಡಂತಾರೆ ನಮ್ಮ ಬೇರೆ ಮಾಡಲ್ಲ ಅಂದ್ರೆ ಯೂಸ್ ಮಾಡಿಲ್ಲ ಸರ್. ನಾವು ಡಾಕ್ಟರ್ ಸಲ ಯೂಸ್ ಮಾಡ್ತೀವಿ ಸರ್. ಮತ್ತು ಅವ್ರಿಗಿಂತ ಹಣ್ಣು ಕಾಯಿನ ಸೈಜ್ ಸರ್, ಅವ್ರಿಗಿಂತ ನಮ್ಮ ಸೈಜ್ ಕಮ್ಮಿ ಇತ್ತು ಸರ್. ಮತ್ತು 15 ಗಿಡ ಸರ್, ನಮ್ಮ 15 ಗಿಡ ಸರ್. 15 kg ಸರ್, ನಮ್ಮದು 30 kg ಸರ್. ಡಾಕ್ಟರ್ ಸಲ ಯೂಸ್ ಮಾಡಿದೆ ರೇಟ್ಸ್ 12,000 ಇತ್ತು ಸರ್. ಸೇಮ್ ರೇಟ್ ಸರ್, 7 ಕಡಿಮೆ ಆಯ್ತು ಸರ್, 7 ಹೊರತ ಕೊಡ್ತಿರೋದು. ನಮಗೆ ಡಾಕ್ಟರ್ ಸಲ ಯೂಸ್ ಮಾಡೋದ್ರಿಂದ ನಮಗೆ ಚಲೋ ಕಣೆ ಸರ್. ಯಾವ ಮತ್ತು ರೋಗನ ಕಡಿಮೆ ಸರ್, ಗೊಬ್ಬರನ ಕಡಿಮೆ ಆಕ್ಷನ್ ಸರ್, ಮತ್ತು ಗ್ರೋತ್ನ ಬಂದು ಸರ್, ಎಲ್ಲಿನ ಗ್ರೋತ್ ಕಾಯಿನ ಸೈಜ್ ಬಂದು ಸರ್, ಸೆಟ್ಟಿಂಗ್ನ ಜಾಸ್ತಿ ಆಗಿ ಸರ್. ಅದ್ರ ಸಲುವಾಗಿ ನಾವು ಡಾಕ್ಟರ್ ಸಲ ಯೂಸ್ ಮಾಡ್ಬೇಕು ಅನ್ನೋದು ಅನಿಸ್ತದೆ. ಎಲ್ಲ ರೈತರಿಗೆ ಡಾಕ್ಟರ್ ಸಲ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಸರ್.